ನಾನು ಪಾರ್ಲರಿಗೆ ಬಂದಾಯಿತು, ಪೆಡಿಕ್ಯೂರ್ ಮಾಡಿಸ್ಕೊಳ್ತಾ ಇದ್ದೀನಿ ಇವಾಗ. ಯೂಶ್ವಲಿ ಮಾಡಿಸ್ಕೊಳ್ಳೋದು ಪೆಡಿಕ್ಯೂರ್, ಇವತ್ತು ಏನಾದರೂ ಒಂದು ಟ್ರೈ ಮಾಡೋಣ. ಬಿಕಾಸ್ ಈವೆಂಟ್ ಕೂಡ ಹತ್ತಿರದಲ್ಲಿದೆ, ಹಾಗಂತನೂ ಅಲ್ಲ. ತುಂಬ ದಿವಸ ಆಯಿತು, ನನ್ನ ಫ್ರೆಂಡ್ ಹೇಳ್ತಾನೆ ಇದ್ರು ಯಾವಾಗಲೂ ಅಷ್ಟೇ ಮಾಡಿಸ್ಕೊಳ್ತೀರಾ ಅಂತ. ಟ್ರೈ ಮಾಡೋಣ ಒಂದೇನಾದರೂ. ನಿಮಗೆ ಇವತ್ತು ಫುಲ್ ಡೇ ತೋರಿಸ್ತೀನಿ, ಹಾಗೆ ಅಮ್ಮನಿಗೆ ನಾನು ಫೇಶಿಯಲ್ ಮಾಡಿಸ್ತೀನಿ, ಅದನ್ನು ಕೂಡ ತೋರಿಸ್ತೀನಿ. ಚೇಂಜಸ್ ಹೇಗಿರುತ್ತೆ ಅಂತ ಕೂಡ ನೀವು ನೋಡ್ಬೋದು. ಬನ್ನಿ. ಇದು ಏನು ಪೆಡಿಕ್ಯೂರ್ ಜೊತೆ? ಇದು ಸೀಸಾಲಿನ್ ಅಂತ ಪೆಡಿಕ್ಯೂರ್ ಮ್ಯಾಮ್. ಓಕೆ, ಹಾಂ ಹಾಂ. ಸೊ ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಪೆಡಿಕ್ಯೂರ್ ತೋರಿಸ್ತಾ ಇದ್ದೀನಿ ಅಂತ ಏನಿದು ಅವಶ್ಯಕತೆ ಏನಿದೆ ತೋರಿಸ್ತಾ ಇರೋದಕ್ಕೆ ಅಂತ ನಿಮಗೆ ಅನಿಸ್ಬೋದು. ಒಂದೊಂದು ರೀತಿಯ ಪೆಡಿಕ್ಯೂರಲ್ಲಿ ಎಷ್ಟೊಂದು ವೆರೈಟೀಸ್ ಇರುತ್ತೆ. ಅದರಲ್ಲಿ ಇವತ್ತು ವ್ಯಾಕ್ಸ್ ಪೆಡಿಕ್ಯೂರ್ ನಂಗೆ ಮಾಡ್ತಾಯಿದ್ದಾರೆ. ಕ್ಯಾಂಡಲ್ ವ್ಯಾಕ್ಸ್ ಪೆಡಿಕ್ಯೂರ್ ಅಂತಲೇ ಮಾಡ್ತಾಯಿದ್ದಾರೆ. ತುಂಬ ಅದ್ಭುತವಾಗಿತ್ತು. ನನಗೆ ಪೆಡಿಕ್ಯೂರ್ ನಂಗೆ ತುಂಬ ಇಷ್ಟ. ನಾನು ಯೂಶ್ವಲಿ ಬ್ಯೂಟಿ ಸಲೂನ್, ಬ್ಯೂಟಿ ಪಾರ್ಲರ್ ಅಂತ ವಿಸಿಟ್ ಕೊಟ್ಟರೆ ಪೆಡಿಕ್ಯೂರ್ಗೋಸ್ಕರನೇ ಹೋಗೋದು. ಬಿಕಾಸ್ ನನಗೆ ಒಂದು ರೀತಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ನಮ್ಮ ಕಾಲಿನಲ್ಲಿ ನಮ್ಮ ದೇಹದ ಎಲ್ಲ ಭಾಗದ ಕನೆಕ್ಷನ್ಸ್ ನಮ್ಮ ಪಾದದಲ್ಲಿರುತ್ತೆ. ಹಾಗಾಗಿ ನಮ್ಗೆ ಅಲ್ಲಿ ಪ್ರೆಷರ್ ಪಾಯಿಂಟ್ಸ್ಗಳಿಗೆ ಮಸಾಜ್ ಮಾಡಿ ಅದನ್ನು ರಿಲ್ಯಾಕ್ಸ್ ಆಗೋ ರೀತಿಯಲ್ಲಿ ಅವರು ನಮಗೆ ಆ ಪ್ಯಾಕ್ ಹಾಕೋದಾಗಲಿ ಅದೆಲ್ಲ ಮಾಡಿದಾಗ ನಿಜವಾಗ್ಲೂ ನಮಗೊಂದು ಹೊಸ ಎನರ್ಜಿ ಬಂದಂಗೆ ಆಗುತ್ತೆ. ನಂಗೆ ಹಾಗಾಗಿ ಪೆಡಿಕ್ಯೂರ್ ತುಂಬ ಇಷ್ಟ. ಉಷಾನ್ ಪಾರ್ಲರ್ಗೆ ಯಾವಾಗ ಹೋದರೂ ನಾನು ಫಸ್ಟು ಪೆಡಿಕ್ಯೂರ್ ಮಾಡಿಸ್ಕೊಂಡು ನನಗೆ ಅವಶ್ಯಕತೆ ಇದ್ದರೆ ಹೇರ್ ಕಟ್ ಮಾಡಿಸ್ಕೊಳ್ಳೋದು, ಇದು ನನಗೆ ಯಾವಾಗಲೂ ಅಭ್ಯಾಸ. ಬಟ್ ಇವತ್ತು ಉಷಾನನ್ನು ಕೂರಿಸ್ಕೊಂಡು ಹೈಡ್ರಾ ಫೇಶಿಯಲ್ ಮಾಡ್ತೀನಿ, ಇವತ್ತು ನೋಡ್ಕೊಂಡು ಹೋಗಿ ಅಂತಂದರು. ನಾನು ಅವಶ್ಯಕತೆ ಇಲ್ಲ, ನನ್ನ ಸ್ಕಿನ್ ಅಂಥದ್ದು ಏನು ಮೀನ್ಸ್ ಪ್ರಾಬ್ಲಮ್ ಇಲ್ಲ ಅಥವಾ ನನಗೆ ಅವಶ್ಯಕತೆ ಇದೆ ಅಂತ ಅನಿಸಲ್ಲ ಅಂದರು. ಬಟ್ ಉಷಾ ಹೇಳಿದ್ದು ಇದಕ್ಕೆ ಏಜ್ ಲಿಮಿಟ್ ಅಂತ ಇಲ್ಲ, ಈ ಡೆಡ್ ಸ್ಕಿನ್ನ ತೆಗೆದುಬಿಟ್ಟು ಆ ಸ್ಕಿನ್ ಡೀಪಾಗಿ ಕ್ಲೆನ್ಸ್ ಮಾಡ್ತೀನಿ, ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ, ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಸಾಕು ಅಂತ. ಸರಿ, ಹೇಗಿದ್ರು ಈಗ ಯಾರೋ ಬ್ಯೂಟಿ ಸಲೂನ್ನವ್ರು ಹೇಳೋದಲ್ಲ, ನನಗೆ ಫ್ಯಾಮಿಲಿ ಫ್ರೆಂಡ್ ಅವರು. ಇಲ್ಲಿ ನೋಡ್ತಿರೋದು ಕ್ಯಾಂಡಲ್ ವ್ಯಾಕ್ಸ್. ಆ್ಯಕ್ಚುಲಿ ವ್ಯಾಕ್ಸ್ ಯೂಸ್ ಮಾಡಿಕೊಂಡೆ ಮೆಲ್ಟ್ ಮಾಡಿ ಮಾಡ್ತಾ ಇರೋದು ವ್ಯಾಕ್ಸಿಂಗ್ನ. ಒಳ್ಳೆಯದನ್ನು ಸಜೆಸ್ಟ್ ಮಾಡಿರ್ತಾರೆ ಅಂದ್ಕೊಂಡು ನಾನು ಆ್ಯಕ್ಚುಲಿ ಬಂದಿದ್ದು ಅಮ್ಮನ್ನ ಪಾರ್ಲರಿಗೆ ಕರ್ಕೊಂಡು ಹೋಗಬೇಕು. ಬಿಕಾಸ್ ಅವರು ಟ್ರಿಪ್ ಎಲ್ಲ ಹೋಗಿ ಬಂದರು. ಟ್ರಿಪ್ ಅಂತಲೇ ಅಲ್ಲ, ಅಮ್ಮ 6 ತಿಂಗಳಿಗೆ ವರ್ಷಕ್ಕೂ ಪಾರ್ಲರಿಗೆ ಬರಲ್ಲ. ಏನು ಮನೆ ಹತ್ರನೇ ಯಾವ್ದ್ರ ಹತ್ರನೋ ಐಬ್ರೋ ಒಂದು ಮಾಡಿಸ್ಕೊಳ್ತಾರೆ ಅಷ್ಟೇ. ಬಟ್ ನಾನೇ ಯಾವಾಗಲೂ ಅವ್ರನ್ನ ಫೋರ್ಸ್ ಮಾಡೋದು, ಹೋಗಿ ಬಾ, ನೀನು ಎಲ್ಲಿಗಾದ್ರೂ ಹೊರಟ ತಕ್ಷಣ ನೀನು ಹೋಗಿ ಬಾ, ಟ್ರಿಪ್ ಹೋಗ್ಬೇಕು, ಫಸ್ಟ್ ಪಾರ್ಲರಿಗೆ ಹೋಗಿ ಬಾ ಅಂತ. ಬಟ್ ನನ್ನ ಜೊತೆ ಕರ್ಕೊಂಡು ಹೋಗೋದು ತುಂಬ ಅಪರೂಪ. ಯಾಕಂದರೆ ನನಗೆ ಟೈಮ್ ಸಿಕ್ಕಿರಲ್ಲ. ಅವ್ರಿಗೆ ಕಳಿಸ್ತಾ ಇರ್ತೀನಿ, ನಾನು ಹೇಳಿರ್ತೀನಿ, ಕಾಲ್ ಮಾಡ್ತೀನಿ, ನೀ ಅಲ್ಲಿಗೆ ಹೋಗು, ನೀ ಇಲ್ಲಿಗೆ ಹೋಗು ಅಂತ ಹೇಳಿ ಕಳಿಸ್ತಾ ಇರ್ತೀನಿ. ಬಟ್ ಉಷಾನ್ ಹತ್ರ ತುಂಬ ನಮಗೆ ಆ ಸಲುಗೆ ಆಗಲಿ ಆ ವಿಶ್ವಾಸ ಇರೋದ್ರಿಂದ ಅಮ್ಮ ಸರಿ ಬರ್ತೀನಿ ಅಂತಂದರು. ಯಾರೋ ಒಬ್ಬರು ನೆನ್ನೆ ಕಮೆಂಟ್ ಹಾಕಿದರು, ಇಲ್ಲಿಗೆ ಡ್ರೆಸ್ ಹಾಕ್ಕೊಂಬರ್ಬೋದಿತ್ತು, ಇಲ್ಲಿಗೆ ಸೀರೆ ಉಟ್ಕೊಂಬಂದಿದ್ದಾರೆ ಅಂತ. ನಾ ಹೇಳೋದು 20 ನಿಮಿಷದ ವೀಡಿಯೋದಲ್ಲಿ ಏನೆಲ್ಲ ನಡೆದಿರುತ್ತೆ ಅದಷ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರೆ 1 ಗಂಟೆ ಬೇಕು ವೀಡಿಯೋ ಮಾಡೋಕ್ಕೆ. ಅಮ್ಮ ನಮ್ಮ ಅಜ್ಜಿಯ ಊರಿಗೆ ಹೋಗಿದ್ರು. ಅಜ್ಜಿಯ ಊರಿಂದ ಅಮ್ಮ ನೀವು ನೋಡ್ಬೋದು, ನಾನು ಪೆಡಿಕ್ಯೂರ್ ಮಾಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ನಾನು ಕೂತಿದ್ದೆ. ಅಮ್ಮ ಬಂದಾಗ 3 ಗಂಟೆ ಆಗಿತ್ತು, ನಾನು ಹೋಗಿದ್ದೆ 11 ಗಂಟೆಗೆ. ಸೊ ಇಷ್ಟು ಗ್ಯಾಪಲ್ಲಿ ಅಮ್ಮ ಬಂದರು. ಅಲ್ಲಿಂದ ಊರಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದು ಕೂತ್ಕೊಂಡು ನಾ ಹೇಳಿದ್ದನ್ನೆಲ್ಲ ಮಾಡಿಸ್ಕೊಂಡು ಹೋದರು. ಒಂದು ವಿಚಾರ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನಂದರೆ ಇಲ್ಲಿ ಏಜ್ ಇಸ್ ಜಸ್ಟ್ ಅ ನಂಬರ್. ಏಜ್ ಮುಖ್ಯ ಅಲ್ಲ. ನಿಮಗೆ ಯಾವುದೇ ವಯಸ್ಸಾಗಿರಲಿ ಪ್ರೆಸೆಂಟೇಬಲಾಗಿ ಕಾಣಿಸೋಕ್ಕೆ, ಕ್ಲೀನಾಗಿರೋಕ್ಕೆ ನಿಜವಾಗ್ಲೂ ಅದು ಯಾರೂ ನಮಗೆ ಹೇಳಬೇಕಾಗಿಲ್ಲ, ಸಜೆಷನ್ ಕೊಡಬೇಕಾಗಿಲ್ಲ. ನಿನ್ನೆ ಉಷಾ ಎಷ್ಟೊಂದು ಸಜೆಷನ್ ಕೊಟ್ಟರು, ಒಳ್ಳೆ ಮಾಹಿತಿನ ಹೇಳಿದರು. ಆಗ ಯಾರೋ ಅದಕ್ಕೂ ಒಂದು ಕಮೆಂಟ್ ಹಾಕಿದ್ರು, ಗಾಯತ್ರಿ ಮ್ಯಾಮ್ ಈಗ ಯಾವಾಗಲೂ ನೀಟಾಗಿರಿ, ಐಬ್ರೋ ಮಾಡ್ಕೊಳ್ಳಿ ಅಂತ ಹೇಳ್ತಿರಲ್ಲ. ಉಷಾ ಅವರೇ ಹೇಳಿದರು, ಉಷಾ ಎಲ್ಲಿ ಹೇಳಿದ್ದಾರೆ ನಿಮ್ಗೆ ಏನೂ ಮಾಡ್ಕೋಬೇಡಿ ಅಂತ. ಎಲ್ಲದೂ ಇದ್ದರೂ ನೀಟಾಗಿ ಇರಿ. ಹುಚ್ಚು ಒಂದು ರೀತಿ ನಮಗೆ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು, ಕೆಮಿಕಲ್ಸ್ ಅಪ್ಲೈ ಮಾಡೋದು ಮಾಡಬೇಡಿ. ಈಗ ಜೆಲ್ ಮತ್ತು ಇದು ಕರ್ಲಿ ಹೇರ್ಸ್ನ ಸ್ಟ್ರೇಟ್ ಮಾಡ್ಕೊಳ್ಳೋದು, ಸ್ಟ್ರೈಟ್ ಹೇರ್ಸ್ನ ವೇವಿ ಮಾಡ್ಕೊಳ್ಳೋದು, ಇದನ್ನು ಮಾಡ್ತಾ ಒಂದು ರೀತಿ ಹುಚ್ಚರ ರೀತಿ ಬೆನ್ನತ್ತಿದ್ದೀವಿ ನಾವು ಈ ಒಂದು ಬ್ಯೂಟಿ ಅನ್ನೋ ಒಂದು ಇದಕ್ಕೆ. ನ್ಯಾಚುರಲಿ ದೇವ್ರು ಕೊಟ್ಟಿರೋದನ್ನು ಕ್ಲೀನಾಗಿ ಇಟ್ಕೋಬೇಕು, ಕಾಪಾಡ್ಕೋಬೇಕು ಅನ್ನೋದು ನನ್ನ ಸಜೆಷನ್. ಅದನ್ನೇ ಉಷಾ ಹೇಳಿದ್ದು. ಸೊ ನಿಮಗೆ ಆದಷ್ಟು ಹೆಚ್ಚೆಚ್ಚು ಮಾಹಿತಿನ ಕೊಡಲಿಕ್ಕೋಸ್ಕರನೇ ನಾನು ಈ ವ್ಲಾಗ್ಸ್ನ ಮಾಡಿದ್ದು. ಬ್ಯೂಟಿ ಸಲೂನ್ಗೆ ಹೋಗಿದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಇದರಲ್ಲಿ ಏನು ಹೆಚ್ಚುಗಾರಿಕೆ ಏನೂ ಇಲ್ಲ.
ಅದನ್ನು ಅದೇ ಹೇಳ್ತೀನಿ, ಯಾವಾಗಲೂ ಏನಾದರೂ ಒಂದು ಹುಡುಕ್ತಾ ಇರ್ತೀರಾ, ಇಟ್ಸ್ ಓಕೆ. ನಾನು ಹಂಗಂತೇಳಿ ನನ್ನ ತನನ ನಾನು ಎಲ್ಲೂ ಬಿಡೋಕ್ಕೆ ನಾನು ರೆಡಿ ಇಲ್ಲ. ಹಾಗೆ ಇನ್ನೊಂದು ವಿಶೇಷವಾದ ಮಾಹಿತಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ, ಇದೇ ಭಾನುವಾರ ಮಲ್ಲೇಶ್ವರಂ 13th ಮೇನ್ 4th ಕ್ರಾಸಲ್ಲಿರೋ ಗೌರ್ಮೆಂಟ್ PU ಕಾಲೇಜಲ್ಲಿ ನಮ್ಮ ಈವೆಂಟ್ ಅಂದರೆ ಏನು ಅಂತ ಹೊಸಬ್ರು ಕೇಳ್ತಾಯಿದ್ರಿ. ಈವೆಂಟ್ ಅಂದರೆ ಇಲ್ಲಿ ತನಕ ನಾನು ಪ್ರಮೋಟ್ ಮಾಡಿರೋ ಎಲ್ಲ ಪ್ರಾಡಕ್ಟ್ಸ್ನು ಅವತ್ತೊಂದು ಮೇಳದ ರೀತಿಯಲ್ಲಿ ಹಾಕಿಸಿ ಅದನ್ನು ನೀವು ಶಾಪಿಂಗ್ ಮಾಡ್ಬೋದು. ನಾನು ಅಮ್ಮ ನನ್ನ ಪೂರ್ತಿ ಕುಟುಂಬ ಅಲ್ಲಿರ್ತೀವಿ, ನಮ್ಮನ್ನು ಭೇಟಿ ಮಾಡ್ಬೋದು. ಈವನ್ ಉಷಾ ಇರ್ತಾರೆ, ಉಷಾ ಫ್ರೆಶ್ ಆನಲ್ಲಿರ್ತಾರೆ, ಅವ್ರನ್ನೂ ಕೂಡ ನೀವು ಹಾಯ್ ಹೇಳ್ಬೋದು. ಸೊ ಇಲ್ಲಿ ತನಕ ನೀವು ಯಾರನ್ನ ಸ್ಕ್ರೀನಲ್ಲಿ ನೋಡಿರ್ತೀರೋ ಅವರೆಲ್ಲ ನಿಮ್ಗೆ ಅಲ್ಲಿ ನೋಡಲಿಕ್ಕೆ ಸಿಗ್ತಾರೆ. ಇದೊಂದು ಅವಕಾಶ ನನಗೂ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ, ತುಂಬ ಎಕ್ಸೈಟ್ಮೆಂಟ್ ನನಗೂ ಇದೆ. ಹಾಗೆ ಬ್ಲೌಸಿನ ಸ್ಟಾಲ್ ಇರುತ್ತಾ ಅಂದರೆ ಬ್ಲೌಸ್ ಬಟ್ಟೆಯ ಸ್ಟಾಲ್ ಇರುತ್ತಾ ಅಂತ ಕೇಳ್ತಿದ್ರೆ, ಡೆಫಿನೆಟ್ಲಿ ಇರುತ್ತೆ. ಅದು ನಿಮಗೆ ಗೊತ್ತಾಗುತ್ತೆ ಸರ್ಪ್ರೈಸಿಂಗ್ಲಿ. ತುಂಬ ಒಳ್ಳೆ ಕಲಾಂಕಾರಿ ಬ್ಲೌಸಸ್ ಆಗಲಿ, ಡಿಸೈನರ್ ಬ್ಲೌಸಸ್ ಬಟ್ಟೆಗಳಾಗಲಿ ನಿಮಗೆ ಅಲ್ಲಿ ಸಿಗುತ್ತೆ. ದಯವಿಟ್ಟು ರಶ್ ಮಾಡಬೇಡಿ. ಮಿನಿಮಮ್ 1 ಮೀಟ್ರ್ ತೊಗೋಬೇಕಂತೆ, ಅವ್ರು ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮಿನಿಮಮ್ 1 ಮೀಟ್ರು. ಕುರ್ತಾಗೆ ಏನಾದರೂ ಬೇಕಾದರೆ ನೀವು 2 ಮೀಟ್ರ್ ತೊಗೋಬೋದು. ಬಟ್ 2.5 ಅದು ಯಾವ ರೀತಿ ಕೊಡ್ತಾರೋ ನನಗೂ ಗೊತ್ತಿಲ್ಲ. ಬ್ಲೌಸಿನ ಸ್ಟಾಲ್ ಇರುತ್ತೆ. ಇದು ಬಾಡಿ ಸ್ಪಾ ರೂಮ್ ಇದು. ಜಕೂಸಿ ಕೂಡ ಇದೆ ಇಲ್ಲಿ. ಇದಕ್ಕೆ ಜಾಸ್ತಿ ಮದುಮಕ್ಕಳು ಬರ್ತಾರೆ, ಅಂದರೆ ಮದುವೆ ಆಗುವಂಥ ಹೆಣ್ಮಕ್ಳು ಜಾಸ್ತಿ. ನಾನು ಯಾವಾಗ ಹೋದಾಗ ಅಲ್ಲಿ ಇರ್ತಾರೆ, ಮಾಡಿಸ್ತಾ ಇರ್ತಾರೆ. ಬಾಡಿ ಪಾಲಿಷಿಂಗ್ ಮಾಡ್ತಾರೆ ಅವರಿಗೆ. ಒಂದು ಅಷ್ಟು ದಿನ ಮುಂಚೆನೇ ಅವ್ರಿಗೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಮದುವೆಗೆ ಮುಂಚೆ ಅವರು ಪಳ ಅಂತಿರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಅವ್ರಿಗೆ. ಅಷ್ಟು ಸಿಟ್ಟಿಂಗ್ಸಲ್ಲಿ ಮಾಡಿ ಅವ್ರಿಗೆ ಎಲ್ಲ ರೀತಿಯ ಒಂದು ಸರ್ವಿಸ್ ಕೊಟ್ಟಿರ್ತಾರೆ. ಸೊ ಇದು ಇಲ್ಲಿ ಬ್ಯೂಟಿ ಸ್ಪಾ. ಹಾಗೆ ಇದು ನಮಗೆ ನೆಕ್ ರೆಸ್ಟ್ ಮುಂದಕ್ಕೆ ಕೂರಿಸ್ಬಿಟ್ಟು ನಮ್ಮ ಬ್ಯಾಕ್ ಮಸಾಜ್ ಮಾಡೋವಂಥ ಚೇರು. ಇದು ಮೇಕಪ್ ರೂಮ್ ಇದು. ಸೊ ಒನ್ ಟೈಮ್ ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ಮೇಕಪ್ ತೋರಿಸೋ ಆಸೆ ನನಗೂ ಇದೆ. ಉಷಾ ಯಾವಾಗಾದರೂ ಮಾಡುವಾಗ ರೆಕಾರ್ಡ್ ಮಾಡ್ತೀನಿ ನನಗದು. ಹಾಗೆ ಉಷಾ ಸೀರೆ ಫೋಲ್ಡಿಂಗ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ತಾರೆ, ಅದನ್ನು ತೋರಿಸ್ತೀನಿ ಒಂದು ಸಲ. ಹಾಗೆ ಇದು ಮೇಕಪ್ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಂಡ್ವಿ, ಅಮ್ಮ ನಾನು ಇಬ್ಬರೂ ಮಾಡಿಸ್ಕೊಂಡ್ವಿ. ಅದರ ಕೆಲವೊಂದು ತುಣುಕುಗಳನ್ನು ಕೂಡ ಹಾಕ್ತೀನಿ. ಹೈಡ್ರಾ ಫೇಶಿಯಲ್ ಅಂದ ತಕ್ಷಣ ಅದರಲ್ಲಿ ವೆರೈಟೀಸ್ ಇದೆ, ಮೋಸನೂ ಇದೆ. ನಿಮಗೆ ಅದನ್ನು ಡೀಟೇಲಾಗಿ ತಿಳಿಸ್ತೀನಿ. ನಾನು ಪೆಡಿಕ್ಯೂರ್ ಮಾಡಿಸ್ಕೊಂಡ ನಂತರ ಹೇರ್ ಸ್ಪಾ ಮಾಡಿಸ್ಕೊಂಡೆ. ಬಿಕಾಸ್ ಉಷಾ ಸಜೆಸ್ಟ್ ಮಾಡಿದ್ರು, ನೀವು ಏರ್ ಸ್ಪಾ ಮಾಡಿಸ್ಕೊಂಬಿಡಿ, ಹೇಗಿದ್ರು ಬಂದಿದ್ದೀರಾ, ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ, ನಿಮಗೆ ಆಯಿಲ್ ಮಸಾಜ್ ಮಾಡಿಸ್ತೀನಿ ಅಂತಂದರು. ಸರಿ ಅಂತ ಹೇಳಿ ಫಸ್ಟಿಗೆ ಆಯಿಲ್ ಮಸಾಜ್ ಮಾಡಿಸ್ಕೊಂಡು, ಸ್ಟೀಮ್ ತೊಗೊಂಡು, ಹೇರ್ ವಾಶ್ ಮಾಡಿಸ್ಕೊಂಡು, ಆ ನಂತರ ಹೇರ್ ಪ್ಯಾಕ್ ಹಾಕ್ತಾರೆ. ಹೇರ್ ಪ್ಯಾಕ್ ಹಾಕಿದ ನಂತರ ಅದೇ ಸ್ಪಾ ಮಾಡೋದಂದರೆ ಅದನ್ನೇ. ಹೇರ್ ಪ್ಯಾಕ್ ಹಾಕಿದ ಮೇಲೆ ಕೆಳಗಡೆ ಅದನ್ನು ಮಸಾಜ್ ಮಾಡ್ತಾರೆ. ಚೆನ್ನಾಗಿ ಮಸಾಜ್ ಆದಮೇಲೆ ಮತ್ತೆ ಸ್ಟೀಮ್ ಕೊಟ್ಬಿಟ್ಟು ಆ ನಂತರ ವಾಶ್ ಮಾಡ್ತಾರೆ. ಅಲ್ಲಿಗೆ ನಮ್ಮ ಕೂದಲು ನಿಜವಾಗ್ಲೂ ಹೇಳ್ತೀನಿ, ಸತ್ತು ಹೋಗಿರೋವಂಥ ನಿರ್ಜೀವವಾದ ಕೂದಲು ಕೂಡ ಒಂದು ಬೌನ್ಸಿಯಾಗಿ, ಸಿಲ್ಕಿಯಾಗಿ, ಸ್ಮೂತಾಗಿರುತ್ತೆ. ಎಷ್ಟು ಖುಷಿ ಕೊಡುತ್ತೆ. ಲಕ್ಕಿಲಿ ಟಚ್ ವುಡ್ ನನಗೆ ಸ್ಕಿನ್ ಆಗಲಿ ಕೂದಲಾಗಲಿ ಸಮಸ್ಯೆಗಳೇನೂ ಇಲ್ಲ. ಬಟ್ ಇನ್ನೂ ಚೆನ್ನಾಗಾಯಿತು, ಅದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಟು ಉಷಾ ಆ್ಯಂಡ್ ಟೀಮ್ ಎಲ್ರಿಗೂ. ಉಷಾನ ಗೈಡೆನ್ಸ್ ಆ ರೀತಿ ಇರುತ್ತೆ. ಹಾಗೆ ಮನುಷ್ಯನಿಗೆ ದುಡ್ಡು ಮಾಡೋಕ್ಕೆ 101 ದಾರಿ. ಇದೇ ಫೀಲ್ಡಲ್ಲಿ ಕೂತ್ಕೊಂಡು ದುಡ್ಡು ಮಾಡಬೇಕು ಅಂದರೆ ನಿಜವಾಗ್ಲೂ ಎಷ್ಟೋ ರೀತಿಯಲ್ಲಿ ಮೋಸ ಮಾಡಿ ಹಣ ಗಳಿಸ್ಬೋದಾಗಿತ್ತು. ಆಂಟಿದು ಇವಾಗ ಕಲರಿಂಗ್ ಆಗಿದೆ, ಹೇರ್ ವಾಶ್ ಮಾಡ್ತಾ ಇದ್ದಾರೆ. ಕಲರ್ ಮಾಡಿದ್ದೆಲ್ಲರೂ ನೋಡಿರಿ, ಈಗ ಹೇರ್ ವಾಶ್ ಮಾಡಿಸ್ಕೊಂತ ನೋಡ್ರಿ ಎಷ್ಟು ಸುಖ ಅನಿಸುತ್ತೆ ಗೊತ್ತಾ, ಇನ್ನೊಬ್ರ ಕೈಯಿಂದ ಮಾಡಿಸ್ಕೊಳ್ಳುವಾಗ. ನೋಡ್ರಿ ಎಂದು ಕಲರಿಂಗ್ ವಾಶ್ ಮಾಡುವಾಗ ನೀಟಾಗಿ ಫಸ್ಟು ರಿನ್ಸ್ ಮಾಡ್ಕೋಬೇಕು ನೀರಿಂದ. ಯಾವುದೇ ಕಾರಣಕ್ಕೂ ಮುಖದ ಮೇಲೆ ಆಗಿರಲಿ, ಬೆನ್ನಿಗಾಗಿರಲಿ, ಸ್ಕಿನ್ನಿಗೆ ಎಲ್ಲೂ ಟಚ್ ಆಗಲ್ಲ ನಮ್ಮ ಕಲರಿಂಗ್ ವಾಶ್. ನೀಟಾಗಿ ವಾಶ್ ಆಗ್ತಾ ಇರುತ್ತೆ, ಹಿಂದಕ್ಕೆ ಹೋಗ್ಬಿಡತ್ತೆ. ಸ್ಕ್ಯಾಲ್ಪನ್ನ ರಬ್ ಮಾಡಿ ವಾಶ್ ಮಾಡ್ತಾ ಇದ್ದಾರೆ. ಯಾಕಂದರೆ 15 ಮಿನಿಟ್ಸ್ ಅಷ್ಟೇ ನಾನು ಕಲರಿಂಗ್ ಬಿಟ್ಟಿರೋದು, ಜಾಸ್ತಿ ಟೈಮ್ ಬಿಟ್ಟಿಲ್ಲ. ನಾನು ಹಾಕಿರೋ ಪ್ರಾಡಕ್ಟಿಗೆ 15 ಮಿನಿಟ್ಸ್ ಸಾಕು, ಡ್ಯೂರೇಷನ್ ನಂದು ಅಷ್ಟೇ ಇರೋದು. ಹಾಗಾಗಿ 15 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ನೀಟಾಗಿ ವಾಶ್ ಮಾಡ್ತಾ ಇದ್ದಾರೆ ಅಂತ. ನಾವು ಜಾಸ್ತಿ ಎಲ್ಲದಕ್ಕಿಂತ ಕಾನ್ಸಂಟ್ರೇಟ್ ಮಾಡೋದು ಸ್ಕ್ಯಾಲ್ಪಿಗೆ ಕಾನ್ಸಂಟ್ರೇಟ್ ಮಾಡಿರ್ತೀವಿ. ಇದು ನೀಟಾಗಿ ಹೋಗೋ ತನಕ ಶಾಂಪು ಯೂಸ್ ಮಾಡಲ್ಲ. ಫಸ್ಟ್ ಇದೆಲ್ಲ ನೀಟಾಗಿ ವಾಶ್ ಮಾಡ್ತಾರೆ. ನಾವಿವಾಗ ಬಿಸಿನೀರಲ್ಲೇ ವಾಶ್ ಮಾಡ್ತಾ ಇರೋದು. ಇಲ್ಲಿದೆ ನೋಡಿ ಗೀಸರ್ ನಮ್ಮದು, ಬಿಸಿನೀರಲ್ಲೇ ವಾಶ್ ಮಾಡ್ತಾ ಇದ್ದಾರೆ.
ಕಲರಿಂಗ್ ಹಾಕುವಾಗ ಆಂಟಿಗೆ ಇಲ್ಲಿ ಮುಂದುಗಡೆ ತನೂ ಅಪ್ಲೈ ಮಾಡಿದ್ದಾರೆ, ಇಲ್ಲೆಲ್ಲ ಅಪ್ಲೈ ಆಗಿದೆ ನೋಡಿ. ಅದು ಯಾಕೆ ಅಂದರೆ ಅವ್ರದ್ದು ಸ್ಮಾಲ್ ಹೇರ್ ಇದೆ, ಚಿಕ್ಕ ಚಿಕ್ಕ ವೈಟ್ ಹೇರ್ ಇದೆ, ಅದನ್ನು ಕೂಡ ಕವರ್ ಮಾಡಿದ್ದಾರೆ. ಆದರೆ ಇವಾಗ ಅದನ್ನು ಕ್ಲೀನ್ ಮಾಡಿಬಿಡ್ತಾರೆ. ಇವಾಗ ಶಾಂಪೂ ಯೂಸ್ ಮಾಡ್ತಾಯಿದ್ದಾರೆ. ಶಾಂಪೂ ಯಾವ ರೀತಿ ಹಾಕ್ಕೊತಾರೆ ನೋಡಿ, ಚೆನ್ನಾಗಿ ಕೈಗೆ ರಬ್ ಮಾಡ್ಕೋಬೇಕು, ಆ ಥರ ಫೋಮ್ ಥರ ಆಗಬೇಕು. ತೋರಿಸ್ತೀನಿ, ಓಪನ್ ಮಾಡ್ತೀವಿ. ಆ ಥರ ಫೋಮ್ ಥರ ಆಗಬೇಕು. ಮೆಲ್ಟ್ ಆಗಿದೆ ನೋಡಿ, ಅದು ಶಾಂಪೂನಲ್ಲಿರೋ ಪಾರ್ಟಿಕಲ್ಸ್ ಎಲ್ಲ ಮೆಲ್ಟ್ ಆಗಿದೆ. ಇವಾಗ ಸ್ಕ್ಯಾಲ್ಪಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಸ್ವಲ್ಪ ತೊಗೊತಿದ್ದಾರೆ, ತೊಗೊಂಡು ಚೆನ್ನಾಗಿ ರಬ್ ಮಾಡ್ತಾ ಇದ್ದಾರೆ ಅದನ್ನು ನೋಡಿ. ಅವರು ಸ್ಕ್ಯಾಲ್ಪನ್ನು ಎಷ್ಟು ನೀಟಾಗಿ ರಬ್ ಮಾಡಿ ವಾಶ್ ಮಾಡ್ತಾ ಇದ್ದಾರೆ. ಕಲರ್ ಹೋಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೋಬೇಡಿ, ಕಲರ್ ಹೋಗಲ್ಲ, ಕೂತ್ಬಿಟ್ಟಿರುತ್ತೆ ಅದು ಕಲರು. ಎಷ್ಟಾಗುತ್ತೋ ಅಷ್ಟು ಹೇರಲ್ಲಿ ಸ್ಕ್ಯಾಲ್ಪಲ್ಲಿ ಇರೋಂಥ ಕೆಮಿಕಲ್ನ ರಿಮೂವ್ ಮಾಡ್ತಾ ಇದ್ದಾರೆ. ಹೇರಲ್ಲಿ ಮುಂದ್ಗಡೆ ನೋಡಿ ಯಾವ ಥರ, ಹಿಂದೆ ಯಾವ ಥರ ವಾಶ್ ಮಾಡ್ತಾ ಇದ್ದಾರೆ ಅಂತಂದೇಳಿ ಮೂವ್ ಮಾಡ್ತಾ ಇದ್ದಾರೆ ಅಷ್ಟೇ. ಶಾಂಪೂನ ಹಾಕಿ ರಬ್ ಮಾಡ್ತಾ ಇಲ್ಲ, ಮೂವ್ ಮಾಡ್ತಾ ಇದ್ದಾರೆ ನೋಡಿ. ಬಿಸಿನೀರು ಚೆಕ್ ಮಾಡಿ ಅದು ಎಷ್ಟು ಮಟ್ಟಿಗೆ ಬಿಸಿ ಇದೆ ತಮ್ಮ ಕೈಯಲ್ಲಿ ಹಾಕ್ಕೊಂಡು ಚೆಕ್ ಮಾಡಿಕೊಂಡು ಆಮೇಲೆ ಹೇರಿಗೆ ಸ್ಕ್ಯಾಲ್ಪಿಗೆ ಟಚ್ ಮಾಡ್ತಾರೆ. ಇವಾಗ ಕಲರಿಂಗ್ ಹಾಕಿರೋದ್ರಿಂದ ನಾವು ತುಂಬ ಬಿಸಿ ಮಾಡಿಸ್ತಾ ಇಲ್ಲ, ಉಗುರು ಬೆಚ್ಚಗಿರೋಷ್ಟು ನೋಡ್ತಾ ಇರೋದು. ಕೆಲವರು ನಮಗೆ ಆಯಿಲ್ ಮಸಾಜ್ ಬೇಡ, ನಾವು ಮನೆಗೆ ಹೋಗಿ ಆಯಿಲ್ ಮಸಾಜ್ ಮಾಡಿಸ್ಕೊತೀವಿ ಅಂದರೆ ಅಂಥವ್ರಿಗೆ ನಾವು ವಾಶ್ ಮಾಡಿದ ಮೇಲೆ ಮತ್ತೆ ಕಂಡೀಷ್ನರ್ ಹಾಕ್ತೀವಿ. ಕಂಡೀಷ್ನರ್ ಹಾಕಿ ವಾಶ್ ಮಾಡಿ ಕಳಿಸಿರ್ತೀವಿ. ನೀವು ಮನೆಯಲ್ಲಿ ಆಯಿಲ್ ಮಸಾಜ್ ಮಾಡ್ಕೊಳೋದಾದರೆ ನೈಟ್ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಏರ್ ವಾಶ್ ಮಾಡಿ ಅಂತ ಹೇಳಿರ್ತೀವಿ. ಆದರೆ ಇವಾಗ ಆಂಟಿದು ಆ ರೀತಿ ಇಲ್ಲ. ಆಂಟಿ ಇವಾಗ ಆಯಿಲ್ ಮಸಾಜ್ ಮಾಡಿಸ್ತಾ ಇದ್ದಾರೆ. ಇವಾಗ ನಾನು ವಾಶ್ ಮಾಡಿದ ಮೇಲೆ ಕೆಳಗಡೆ ಕರ್ಕೊಂಡೋಗಿ ಡ್ರೈ ಮಾಡಿ ನೀಟಾಗಿ ಮತ್ತೆ ಆಯಿಲ್ ಮಸಾಜ್ ಮಾಡಿರ್ತೀವಿ. ಹೇಗೆ ಅನ್ನಿಸ್ತಿದೆ ಆಂಟಿ ವಾಶ್? ತುಂಬ ಸಂತೋಷ ಆಗ್ತದೆ, ತುಂಬ ಸಂತೋಷ ಆಗ್ತದೆ. ಅದ್ರಾಗ ನಿಮ್ಮ ಟ್ರೀಟ್ ಅಂತೂ ಇನ್ನೂ ಖುಷಿ ಕೊಡುತ್ತೆ ನನಗೆ. ಯಾಕೆ ಬರಲ್ವೋ ನನ್ಗೆ ಗೊತ್ತಿಲ್ಲ. ತಿಂಗಳಿಗೆ ಒಮ್ಮೆ ಬರೋಣ ಅಂತಾನೆ, ಮತ್ತೆ ಹಂಗೆ ತುಂಬಾ ದಿವಸ ಹೋಗ್ಬಿಡ್ತಾನೆ. ಬರ್ಬೇಕಮ್ಮ ನಾನು. ಇಂತ ನಿಮಗೋಸ್ಕರ ನೀವು ಕೇರ್ ಮಾಡ್ಕೋಬೇಕಲ್ಲ ಆಂಟಿ. ಹೇಳೋದು ನಿಜ. ನೆಮ್ಮದಿ ಒಂದು ದಿವಸ ಆದ್ರೂ ಅನುಭವಿಸಿ ಹೋಗ್ತೀವಿ. ಎಲ್ಲ ಒಂದೇ ದಿವಸ ಮಾಡಿಸ್ಕೊಂಡು ಹೋಗ್ಬೋದು. ತಲೆಗೆ ಬಣ್ಣ ಮಸಾಜು, ಬಾಡಿ ಮಸಾಜು, ಆಮೇಲೆ ಏರ್ಗೆ ಆಯಿಲ್ ಮಸಾಜ್ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಬರ್ತಮ್ಮ ಇನ್ಮೇಲೆ ಖಂಡಿತ ಬರ್ತದೆ. ಆಯಿಲ್ ಮಸಾಜ್ ಮಾಡಿ ನನಗೆ ಸ್ಟೀಮ್ ಕೊಟ್ಟು ಅಮ್ಮನಿಗೆ ಹೇರ್ ವಾಶಿಗೆ ಕರ್ಕೊಂಡು ಹೋದರು. ಬಿಕಾಸ್ ಅಮ್ಮನಿಗೆ ಕಲರ್ ಹಾಕಿದ್ರಲ್ವಾ, ಕೇಳಿಸ್ಕೊಂಡ್ರಲ್ಲ. ಅದರಲ್ಲೂ ಒಂದು ಹೇರ್ ವಾಶ್ ಮಾಡೋಕ್ಕೆ ಎಷ್ಟೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ಉಷಾ ಹೇಳಿದ್ರಲ್ವ. ಅಲ್ಲಿ ಅಮ್ಮನ ಹೇರ್ ವಾಶ್ ಆದಮೇಲೆ ಅಮ್ಮನಿಗೂ ಕೂಡ ಆಯಿಲ್ ಮಸಾಜ್ ಮಾಡಿಸಿ ಆನಂತರ ಮತ್ತೆ ಅಮ್ಮನಿಗೂ ಕೂಡ ನೆಕ್ಸ್ಟು ಫೇಶಿಯಲ್ ಮಾಡಿಸಿದ್ದು, ಹೈಡ್ರಾ ಫೇಶಿಯಲ್ ಅಂದರೆ ಒಂದು ದೊಡ್ಡ ಮಷಿನ್ ಇರುತ್ತೆ. ಅದರಲ್ಲಿ ಎಷ್ಟೊಂದು ಸ್ಟೆಪ್ಸ್ ಇರುತ್ತೆ, ನನಗೆ ಹೇಳೋಕ್ಕೆ ಕರೆಕ್ಟಾಗಿ ಗೊತ್ತಾಗಲ್ಲ. ಆ ಸ್ಟೆಪ್ಸಲ್ಲಿ ಫಸ್ಟು ನಮ್ಮ ಮುಖನ ಸ್ಕ್ರಬ್ ಆಗುತ್ತೆ, ಆನಂತರ ಡೀಪಾಗಿ ಕ್ಲೆನ್ಸ್ ಆಗುತ್ತೆ, ಆನಂತರ ಮುಖಕ್ಕೆ ಮಾಯಿಶ್ಚರೈಸ್ ಮಾಡ್ತಾರೆ, ಲಾಸ್ಟಿಗೆ ಒಂದು ಪ್ಯಾಕು. ಅದು ಎಷ್ಟು ಡೀಪಾಗಿ ಆಗುತ್ತೆ ಅಂದರೆ ನಿಜವಾಗ್ಲೂ ನನಗೆ ಅರ್ಧ ಫೇಸ್ನ ಮಾಡಿಬಿಟ್ಟು ಉಷಾ ಮಿರರ್ ಕೊಟ್ಟು ನೋಡ್ಕೊಳ್ಳಿ ಅಂದರು. ನನಗೇ ಖುಷಿ ಆಗ್ತಾಯಿತ್ತು. ಮುಟ್ಟಿ ನೋಡಿದ್ರೆ ಸಿಲ್ಕಿ ಸಾಫ್ಟ್ ಆಗಿತ್ತು ನನ್ನ ಸ್ಕಿನ್ನು. ನಿಜ ಹೇಳ್ತೀನಿ, ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇದೆ ಅವರು ದಯವಿಟ್ಟು ಈ ಹೈಡ್ರಾ ಫೇಶಿಯಲ್ಗೆ ಹೋಗಿ, ನಾನು ಸಜೆಸ್ಟ್ ಮಾಡ್ತೀನಿ ಹೋಗಿ. ಬಿಕಾಸ್ ಎಷ್ಟೋ ಸಲ ಸಮಸ್ಯೆಗಳಿರುತ್ತೆ, ನಾವೇನು ಮಾಡ್ತೀವಿ, ಯಾಕೆ ಬೇಕಪ್ಪ ಪಾರ್ಲರ್ಗೆ ಹೋಗಿ ಒಂದಕ್ಕೊಂದು ಸಮಸ್ಯೆ ಆಗ್ಬಿಡುತ್ತೆ ಅಂತ. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ. ನಮ್ಮ ಫೇಸ್ಗೆ ಹಾಕುವಂಥ ಸ್ಕ್ರಬ್ನ ಉಷಾ ಮನೇಲೇ ಮಾಡ್ಕೊಂಬರ್ತಾರೆ. ಸ್ಕ್ರಬ್ನ ಹೇಳ್ತಾಯಿದ್ರು, ಟೇಸ್ಟ್ ಕೂಡ ನೋಡಿರ್ತೀವಿ ಕೆಲವೊಂದು ಸಲ ಮನೆಯಲ್ಲಿ. ಆ ಥರ ಅದಂದರೆ ನಾವು ಊಟ ಮಾಡುವಂಥ ವಸ್ತುಗಳನ್ನೇ ಹಾಕಿಬಿಟ್ಟು ಸ್ಕ್ರಬ್ ಮಾಡೋದು ನಾನು ಅಂತ. ನೋಡಿ ಈಗ ನನಗೆ ಹೇರ್ ಸ್ಪಾಗೆ ಕ್ರೀಮ್ ಅಪ್ಲೈ ಮಾಡ್ತಾಯಿದ್ದಾರೆ ತಲೆಗೆ. ಸೊ ಎಷ್ಟು ಮಸಾಜ್ ಮಾಡ್ತಾರೆ ಅದನ್ನು ಅಂತ ನೋಡಿ. ಹಾಗೆ ಉಷಾನ್ ಕೆಲಸನೇ ಅಷ್ಟು, ಪೂಜೆ ಆಗಲಿ, ಮನೆ ಕ್ಲೀನ್ ಮಾಡೋದಾಗಲಿ, ಅಥವಾ ಪಾರ್ಲರ್ ಕೆಲಸ ಆಗಲಿ, ಎಲ್ಲದೂ ಅಷ್ಟೇ ಅಚ್ಚುಕಟ್ಟಾಗಿ ಅದನ್ನು ಪರ್ಫೆಕ್ಷನಿಸ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅವರು ಅದನ್ನು. ಸೊ ನಿಮಗೆಲ್ಲ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಫ್ರೆಶಾನ್ ಸತ್ಯ ಇವರ ಬ್ರದರ್ ನನಗೂ ಕೂಡ ಈ ಸ್ಪಾ ಆದಮೇಲೆ ಮತ್ತೆ ಸ್ಟೀಮಿಗೆ ಕೂರಿಸಿದ್ದಾರೆ. ಆಂಟಿಗೆ ಇವಾಗ ಏರ್ ವಾಶ್ ಮಾಡಿದ್ಮೇಲೆ ಲೈಟ್ಸ್ ಆನ್ ಮಾಡ್ತಿದ್ದಾರೆ. ಸ್ಕ್ಯಾಲ್ಪಲ್ಲಿ ಒಂದೊಂದೇ ಪಾರ್ಟ್ ತೆಗೆದ್ಬಿಟ್ಟು ಅಲ್ಲಿ ವೆಟ್ ಇರೋದನ್ನ ಒರೆಸ್ಕೊಂತಾ ಇದ್ದಾರೆ ಟವಲಿಂದಾನೆ. ಓಕೆ ಆಯಿಲ್ ಮಸಾಜ್ ಮಾಡೋಕ್ಕೋಸ್ಕರ ಡ್ರೈ ಆಗಬೇಕೀಗ. ಮಾಡೋಕ್ಕೋಸ್ಕರ ಆದ್ರೂ ರೆಗ್ಯುಲರ್ ನೀವು ವಾಶ್ ಮಾಡಿದಾಗಲೂ ಕೂಡ ಯಾವ ಥರ ಒರೆಸ್ಬೇಕು ಅಂತ ತೋರಿಸ್ತಾ ಇರೋದು. ಓಕೆ ನೀಟಾಗಿ ಈ ರೀತಿ ಪಾರ್ಟಿಷನ್ ಮಾಡ್ಕೋಬೇಕು.
ಮಾಡಿಕೊಂಡು ಟವಲಿಂದ ಹಿಂಗೆ ಜಸ್ಟ್ ಅಲ್ಲಿ ಸ್ಕ್ಯಾಲ್ಪನ್ನು ಒರೆಸ್ತಾ ಇದ್ದಾರೆ ನೋಡಿ. ಯಾಕಂದರೆ ಇದರಿಂದ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರಲ್ಲ. ಸ್ಕ್ಯಾಲ್ಪಲ್ಲಿ ನೀರಲ್ಲಿ ಇರೋಂಥ ಕ್ಲೋರಿನ್ ಆಗಿರಲಿ ಅಥವಾ ವೈಟ್ ಕಲರ್ ಪೌಡ್ರ್ ಥರ ಬಂದಿರುತ್ತಲ್ಲ ಉಪ್ಪಿನಂಶ, ಅದ್ಯಾವುದು ಕೂಡ ಸ್ಕ್ಯಾಲ್ಪಿಗೆ ಟಚ್ ಆಗಿರಲ್ಲ. ಒರೆಸ್ಬಿಟ್ಟಿರ್ತೀವಲ್ಲ, ಡ್ರೈ ಆಗಿಬಿಡುತ್ತೆ. ಇವಾಗ ನಾವು ನೆಲ ಒರೆಸುವಾಗ ನೆಲದ ಮೇಲೆ ಏನಾದರೂ ಒಂದು ಸ್ವಲ್ಪ ನೀರಿನಂಗೆ ಹಂಗೆ ಬಿಟ್ಟರೆ ಅದು ಡ್ರೈ ಆದಮೇಲೆ ಬಿಳಿದು ಪೌಡ್ರ್ ಥರ ಆಗಿಬಿಟ್ಟಿರುತ್ತೆ. ಆ ಥರನೇ ಸ್ಕ್ಯಾಲ್ಪಲ್ಲಿ ಹಂಗೆ ನೀರು ಬಿಟ್ಕೊಂಡ್ರಿ ಅಂದರೆ ಅದರಿಂದನೇ ಡ್ರೈ ಸ್ಕ್ಯಾಲ್ಪ್ ಥರ ಕಾಣೋದು ಮತ್ತು ಡ್ಯಾಂಡ್ರಫ್ ಥರ ಕಾಣೋದು, ಅದು ನೀರಿನಿಂದನೇ ಬರೋದು. ಈ ಥರ ನೀಟಾಗಿ ಒರೆಸ್ತಾ ಇದ್ದಾರೆ. ಒರೆಸಿದ ನಂತರ ನಾವು ಡ್ರೈಯರ್ ಹಾಕ್ತೀವಿ. ಆಯಿಲ್ ಮಸಾಜ್ ಆದ ತಕ್ಷಣ ಸ್ಟೀಮ್ ಈ ರೀತಿ ಕೊಟ್ಟಿರ್ತೀವಿ. ಇದು ಹೇರ್ ಸ್ಪಾ ಮಾಡಿಸ್ಕೊಳ್ತಾ ಇರೋದ್ರಿಂದ ಫಸ್ಟ್ ಆಯಿಲ್ ಮಸಾಜ್ ಮಾಡಿಸ್ಕೊಳ್ತಾರೆ, ಸ್ಟೀಮು, ನೆಕ್ಸ್ಟ್ ಹೇರ್ ವಾಶು, ಆಮೇಲೆ ಹೇರ್ ಮಾಸ್ಕ್ ಹಾಕ್ತಾರೆ. ಅದು ಕಂಪ್ಲೀಟ್ ಎಲ್ಲ ಆದಮೇಲೆ ಹೇರ್ ಸ್ಪಾ, ಅದನ್ನ ಹೇರ್ ಸ್ಪಾ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಉಷಾ. ಇವರು ಅರ್ಚನಾ ಅಂತ. ಉಷಾನ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅವರ ಸ್ಕಿನ್ನಲ್ಲಿ ಆಗಿರೋ ಬದಲಾವಣೆ ನೋಡಿ. ಅಂದರೆ ಹೈಡ್ರಾ ಫೇಶಿಯಲ್ ಅಷ್ಟು ಎಫೆಕ್ಟಿವ್ ಆಗಿದೆ. ಏಜ್ ಗ್ರೂಪ್, ಏಜ್ ಲಿಮಿಟ್ಸ್ ಅಂತ ಏನೂ ಇಲ್ಲ. ಯಾರ ಮುಖದಲ್ಲಿ ತುಂಬ ಕಲೆ, ಪಿಂಪಲ್ಸು, ಓಪನ್ ಪೋರ್ಸು ಹಾಗೆ ತುಂಬ ಪಿಗ್ಮೆಂಟೇಷನ್ ಇದೆ ಅವರೆಲ್ಲರಿಗೂ ಹೇಳಿ ಮಾಡಿಸಿದಂಥ ಫೇಶಿಯಲು ಇದು ಒಂಥರ ಟ್ರೀಟ್ಮೆಂಟ್ ಅಂತಲೇ ತಿಳ್ಕೊಳ್ಳಿ. ಟ್ರೀಟ್ಮೆಂಟೇ ಇದು. ನೀವು ದಯವಿಟ್ಟು ಆ ಥರ ಪ್ರಾಬ್ಲಮ್ಸ್ ಇದ್ದರೆ ಉಷಾನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಕೊಟ್ಟಿರ್ತೀನಿ. ದಾವಣಗೆರೆಯಲ್ಲಿ ಮಮಾಸ್ ಜಾಯಿಂಟ್ ರೋಡ್ ಅಂತ ಇದೆ. ಮಮಾಸ್ ಜಾಯಿಂಟ್ ರೋಡಲ್ಲಿ ಬೀವಾ ಶೋರೂಮ್ ಪಕ್ಕದಲ್ಲೇ ಇರೋ ಯೂನಿಕ್ ಬ್ಯೂಟಿ ಸ್ಪಾ. ಓಕೆ, ಯೂನಿಕ್ ಅನ್ನೋ ಹೆಸರು ನಿಜವಾಗ್ಲೂ ಯೂನಿಕ್ಕೇ. ಇದು ಯೂನಿಕ್ ಬ್ಯೂಟಿ ಸ್ಪಾ ಅನ್ನೋ ಹೆಸರಲ್ಲಿದೆ ಉಷಾನ ಪಾರ್ಲರ್. ಸೊ ದಾವಣಗೆರೆಯವರು, ಸುತ್ತಮುತ್ತ ಬೇರೆ ಊರವರು ಧಾರಾಳವಾಗಿ ಹೋಗ್ಬೋದು. ಫೇಶಿಯಲ್ ಮಾಡಿಸ್ಕೋಬೇಕು ಅಥವಾ ಸರ್ವಿಸ್ ಏನಾದರೂ ಬೇಕಿತ್ತಂದರೆ ದಯವಿಟ್ಟು ಕೊಟ್ಟಿದ್ದೀನಲ್ಲ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ. ಅಂದರೆ ಯಾಕಂದರೆ ಅಪಾಯಿಂಟ್ಮೆಂಟ್ ಇಲ್ಲದೆ ಹೋದರೆ ರಶ್ ಆದರೆ ಅವ್ರಿಗೂ ಮಾಡೋಕ್ಕಾಗಲ್ಲ. ನೀವು ಎಷ್ಟು ಗಂಟೆಗೆ ಬರಬೇಕಂತ ಹೇಳ್ತಾರೆ, ಆ ಟೈಮಲ್ಲಿ ನಿಮ್ಮ ಒಂದು ಸರ್ವಿಸ್ ಕೂಡ ಮುಗ್ದೋಗುತ್ತೆ. ದಯವಿಟ್ಟು ನೀವು ಅವ್ರಿಗೆ ಕಾಲ್ ಮಾಡ್ಕೊಂಡು ಹೋಗಿ. ನೋಡಿ, ಇದು ಮುಖನ ಸ್ಕ್ರಬ್ ಮಾಡ್ತಾಯಿದೆ. ಮುಖನ ಸ್ಕ್ರಬ್ ಮಾಡಿದ ನಂತರ ಅದಕ್ಕೆ ನಮ್ಮ ಸ್ಕಿನ್ನ ವಾಶ್ ಮಾಡ್ತಾರೆ. ಅವ್ರು ಹೇಳ್ತಾಯಿದ್ರು ನಿಮ್ಮ ಸ್ಕಿನ್ನಲ್ಲಿ ಜಾಸ್ತಿ ಡೆಡ್ ಸ್ಕಿನ್ ಇಲ್ಲ, ಬಟ್ ಇದನ್ನು ಮಾಡಿಸಿದ ನಂತರ ನಿಮ್ಮ ಸ್ಕಿನ್ ಇನ್ನೂ ಚೆನ್ನಾಗಾಗತ್ತೆ ಅಂತ. ಆ ಅನುಭವ ಆಯಿತು ನನಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸ್ತು. ಅಮ್ಮ ಪಾಪ ನಾವು ಬಲವಂತಕ್ಕೆ ಹಿಡ್ಕೊಂಡು ಏನು ಮಾಡಿಸಿದ್ರು ಅದೆಲ್ಲ ಮಾಡಿಸ್ಕೊಂಡ್ರು. ಅವ್ರಿಗೇನು ಗೊತ್ತಾ, ಇದು ಮಾಡಿಸ್ಕೋಬಾರ್ದು ಮಾಡಿಸ್ಕೋಬೇಕು ಅನ್ನೋದಕ್ಕಿಂತ ಟೈಮ್, ಅಷ್ಟೊತ್ತು ನನಗೆ ಟೈಮ್ ಇಲ್ಲ, ನಾನು ಅಷ್ಟೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊತ್ತು ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಂತಿರ್ತಾರೆ. ಯಾವಾಗಲೂ ಹಂಗೆ ಅಂತಿರ್ತಾರೆ. ಬಟ್ ಹೇಗಿದ್ರು ಟ್ರಿಪ್ಗೆಲ್ಲ ಹೋಗಿ ಬಂದು ಸ್ಕಿನ್ ಹಾಳಾಗಿದೆ. ಯಾವಾಗಲೂ ಅಷ್ಟೇ, ಟ್ರಿಪ್ಪು ಟೂರ್ಗಂತ ಹೋಗುವಾಗ ಮಾಡಿಸ್ಕೋಬೇಡಿ. ಬಂದ ನಂತರ ನಿಮ್ಮ ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ಡಿ ಟ್ಯಾನ್ ಏನಾದರೂ ಒಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ಒಂದೊಂದು ಫೇಸ್ ಪ್ಯಾಕ್ ಅಥವಾ ಕ್ರೀಮ್ಗಳಿಗೆ ಸಾವಿರಾರು ರೂಪಾಯಿ ನಾವು ಸುರಿತೀವಲ್ವ, ಅದಕ್ಕಿಂತ ಒಳ್ಳೆ ಪಾರ್ಲರ್ಗೆ, ಸಲೂನ್ಗೆ ಹೋದರೆ ಅವ್ರು ನಮಗೆ ಸ್ಕಿನ್ನ ಟೆಸ್ಟ್ ಮಾಡಿ ಅದಕ್ಕೆ ಯಾವ ಟ್ರೀಟ್ಮೆಂಟ್ ಬೇಕೋ ಕೊಡ್ತಾರೆ. ಹಾಗೆ ಉಷಾ ಹೇಳಿದ್ದು ಒಂದು ಮಾತು ಕಿವಿ ಮೇಲೆ ಇಟ್ಕೊಳ್ಳಿ, ಕಿವಿಯಲ್ಲಿ ಹಾಕ್ಕೊಳ್ಳಿ. ನಿಮ್ಮ ಫೋನಲ್ಲೇ ನನ್ನ ಸ್ಕಿನ್ ಹಿಂಗಿದೆ, ನಾನು ಏನು ಹಚ್ಕೋಬೇಕು, ಏನು ಮಾಡಬೇಕು ಅಂತ ದಯವಿಟ್ಟು ಕೂದಲು ಬಗ್ಗೆ, ಸ್ಕಿನ್ ಬಗ್ಗೆ ಕೇಳಬೇಡಿ. ಅಲ್ಲಿಗೆ ಹೋಗಿ ನಿಮ್ಮ ಸ್ಕಿನ್ನ ತೋರಿಸಿ. ನಿಜವಾಗ್ಲೂ ನೀವು ಸ್ಕಿನ್ನ ತೋರಿಸಿ ಅದಕ್ಕೇನಾದರೂ ಕೇಳಿದ್ರೆ ಅದಕ್ಕೆಲ್ಲ ಫೀಸ್ ಇರಲ್ಲ. ಬಟ್ ಫೋನಲ್ಲಿ ಕೇಳಿಬಿಟ್ಟು ನೀವು ಟ್ರೀಟ್ಮೆಂಟ್ ತೊಗೊಳಕ್ಕೆ ತುಂಬ ಕಷ್ಟ. ಆ ಥರ ಉಷಾ ಒಪ್ಪೋದು ಇಲ್ಲ, ಕೊಡೋದು ಇಲ್ಲ. ಆಮೇಲೆ ಅಂತೀರ ಅವ್ರಿಗೆ ಅಹಂಕಾರ ಅಂತ. ಅದಕ್ಕೆ ಹೇಳೋದು, ಆ ಥರ ಎಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ನಿಮ್ಮ ಸ್ಕಿನ್ನನ್ನು ತೋರಿಸಿ ಆನಂತರ ಡಿಸಿಷನ್ ತೊಗೊಳ್ಳಿ. ಈಗ ಅಮ್ಮನಿಗೆ ಸ್ಕ್ರಬ್ ಆದ ನಂತರ ಫೇಸ್ನ ವಾಶ್ ಮಾಡ್ತಾರೆ. ನೋಡಿ, ಅಮ್ಮನ ಸ್ಕಿನ್ನು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಎಷ್ಟು ಬ್ರೈಟ್ ಅನಿಸ್ತದೆ ಅಂದರೆ ಬೆಳ್ಳಗಾಗಿದೆ ಮುಖ. ಈಗ ಅದನ್ನು ಹೈಡ್ರಾ ವಾಶ್ ಮಾಡಿಬಿಟ್ಟು ಅದಾದ ನಂತರ ಫೇಸ್ಗೆ ಮಾಯ್ಶ್ಚರೈಸರ್ನ ಕೊಡ್ತಾರೆ. ತುಂಬ ಕ್ಯೂಟಾಗಿದೆ ಈ ಮೆಷೀನು. ನಮ್ಮ ಸ್ಕಿನ್ನಿಗೆ ಏನೂ ಅನಿಸಲ್ಲ. ಎಷ್ಟು ಚೆನ್ನಾಗಿ ಅಂದರೆ, ನಾವು ನೀರನ್ನ ಬಿಡೋದನ್ನು ಇದು ಒಂದು ನೀಡಲ್ ಇರುತ್ತಲ್ಲ, ಅಷ್ಟು ಜಾಗದಲ್ಲಿ ಪ್ರೆಷರಾಗಿ ಸ್ಕಿನ್ನ ಡೀಪಾಗಿ ಹೋಗಿ ಕ್ಲೆನ್ಸ್ ಮಾಡಿ ಹೊರಗಡೆ ಬರುತ್ತೆ. ಈ ಕ್ಲೆನ್ಸಿಂಗ್ ಆದ ನಂತರ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಬೇಕು. ಇದು ಆ ಮಾಯ್ಶ್ಚರೈಸರ್ನ ಕೊಡುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಮಾಯ್ಶ್ಚರ್ ಮಾಡುತ್ತೆ. ಒಂದು ಪೈಪಲ್ಲಿ ನೀರು ಬರುತ್ತೆ, ಇನ್ನೊಂದು ಪೈಪಲ್ಲಿ ಅದು ಹೇಳ್ಕೊಳ್ತಾ ಇರುತ್ತೆ. ಅಷ್ಟು ನೀಟಾಗಿ ನಮ್ಮ ಸ್ಕಿನ್ ಮಾಯ್ಶ್ಚರೈಸ್ ಆಗುತ್ತೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಹೈಡ್ರಾ ಫೇಶಿಯಲ್ದು. ಸೊ ನಾನು ನನ್ನ ಸ್ಕಿನ್ ತುಂಬ ಚೆನ್ನಾಗಿದೆ. ಈಗ ನನಗೆ ಪದೇ ಪದೇ ಅವಶ್ಯಕತೆ ಇಲ್ಲ. ಸೊ ಇನ್ನೊಂದು ತಿಂಗಳು ಅಥವಾ 2 ತಿಂಗಳು ಬಿಟ್ಟು ನಾನು ಇನ್ನೊಮ್ಮೆ ಹೋಗಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ತುಂಬ ಅವಶ್ಯಕತೆ ಇರೋರು ತಿಂಗಳಲ್ಲಿ 2 ಸಲ ಸಿಟ್ಟಿಂಗ್ಸ್ ತೊಗೊಳ್ಳಿ. ಸ್ವಲ್ಪ ಚೆಕ್ ಮಾಡಿಕೊಡಿ ನನಗೆ. ನಾನಿವಾಗ ಅಂಡರ್ ಐ ಇದಿರೋದ್ರಿಂದ, ರಿಂಕಲ್ ಇರೋದ್ರಿಂದ ಕಣ್ಣು ಹತ್ರ ತೊಗೊಂಡೋಗಿದ್ದೀನಿ ನಾವು ರಿಂಕಲ್ನ ಕಡಿಮೆ ಮಾಡೋಕ್ಕೋಸ್ಕರ. ಫುಲ್ ರಿಂಕಲ್ ಕಡಿಮೆ ಆಗಿಬಿಡುತ್ತೆ ಅಂತಲ್ಲ, ಆದರೆ ಸ್ವಲ್ಪ
manager. ಈ ವ್ಲಾಗ್ ಹೇಗನ್ನಿಸ್ತು? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನೂ ಶೇರ್ ಮಾಡಿ. ಹಾಗೆ ನಿಮ್ಮ ತಾಯಂದ್ರಿದ್ರೆ ದಯವಿಟ್ಟು, ಅತ್ತೆ ಇದ್ರೂ ಕೂಡ ಕರ್ಕೊಂಡು ಹೋಗಿ ಒಂದಿನ ಅವ್ರಿಗೆ ಒಂದು ಇಡೀ ದಿನ ಬ್ಯೂಟಿ ಟ್ರೀಟ್ಮೆಂಟ್ ಕೊಡಿಸಿ ಎಷ್ಟು ಖುಷಿ ಆಗ್ತಾರೆ ಅಂತ ನೋಡಿ. ಆ ಖುಷಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತೀನಿ. ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.